ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಆಲ್ನ ಕೂಡ ಸೆಲೆಕ್ಟ್ ಮಾಡಿಕೊಡಿ. ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಮೊದಲೇದಾಗಿ ನಿಮಗೆ ಬರುತ್ತೆ. ಆ್ಯಸ್ ಯೂಶುವಲ್ ಇವತ್ತು ಕೂಡ ನಾನು 6 ದಾರವನ್ನು ತಗೊಂಡು ಒಂದು ಹೊಸದಾದಂತಹ ಕ್ರೋಶೆ ಡಿಸೈನ್ನ ಮಾಡ್ತಾಯಿದ್ದೀನಿ. ಈ ಡಿಸೈನ್ಗೆ ಯಾವುದೇ ರೀತಿ ಕುಚ್ಚುಗಳನ್ನ ಯೂಸ್ ಮಾಡದೆ ಮಾಡಿರುವಂತಹ ಡಿಸೈನು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸಿಂಗಲ್ ಒಂದೇ ಸ್ಟೆಪ್ನಲ್ಲಿ ಮಾಡೋಂಥ ಡಿಸೈನು ತುಂಬ ಚೆನ್ನಾಗಿದೆ. ಗಮನ ಇಟ್ಟು ನೋಡ್ಕೊಳ್ಳಿ, ವಿಡಿಯೋನಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಮೊದಲನೇದಾಗಿ ನಾನು ಥ್ರೆಡ್ಸ್ನ ಲಾಕ್ ಮಾಡ್ಕೊತಿದ್ದೀನಿ. ಲಾಕ್ ಆದಮೇಲೆ ಒಂದು ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು ಆ ಲಾಕ್ ಮಾಡಿರ್ತೀವಲ್ಲ ಅದರ ಪಕ್ಕದಲ್ಲೇ ಬಂದುಬಿಟ್ಟು ಒಂದು ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಈ ರೀತಿ ಡಬಲ್ ಕ್ರೋಶ ಹಾಕ್ಕೊಂಡು ಆದಮೇಲೆ ನಾನಿಲ್ಲಿ ಮತ್ತೊಂದು ಚೈನ್ನ ಹಾಕ್ಕೊತಿದ್ದೀನಿ. ಈ ಚೈನ್ ಹಾಕ್ಕೊಂಡು ಆದಮೇಲೆ ಇಲ್ಲಿ ಒಂದು ನಾನು ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಗೋಲ್ಡನ್ ಬೀಡ್ಸ್ನ ತೊಗೊತೀನಿ. ಒಂದು 3 mm ಬೀಡ್ಸ್ನ ತೊಗೊಂಡ್ರೆ ಸಾಕಾಗುತ್ತೆ ನೋಡಿ. ಈ ರೀತಿ ಬೀಡ್ಸ್ನ ತೊಗೊಂಡು ಸೂಜಿ ತುದಿಯಲ್ಲಿ ಒಂದು ಬೀಡ್ಸ್ನ ಹಾಕ್ಕೊಬೇಕಾಗತ್ತೆ. ಎಸ್ ನೋಡಿ, ಈ ರೀತಿ ಒಂದು ಬೀಡ್ಸ್ನ ತೊಗೊಳ್ಳಿ. ಆನಂತರ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಒಂದು 2 ಚೈನ್ ಗ್ಯಾಪ್ ಅಷ್ಟು ಬಿಟ್ಕೊಂಡು ಆ ನಂತರ ನಾವು ಡಬಲ್ ಕ್ರೋಶನ ಹಾಕ್ಕೊಬೇಕು. ಫಸ್ಟ್ ಚೈನ್ನ ಒಂದು ಮಾಡಬೇಕಾದ್ರೆ ಬೀಡ್ಸ್ ಒಳಭಾಗದಿಂದ ಥ್ರೆಡ್ನ ಪಾಸ್ ಮಾಡಿ ಆನಂತರ ಮೇಲಿರುವಂತಹ 2 ದಾರನೂ ಕೂಡ ಬಂದ್ ಮಾಡ್ಕೊಳ್ಳಿ. ಆನಂತರ ಮತ್ತೆ 3 ಚೈನ್ನ ಹಾಕಿ ಬೀಡ್ಸ್ ಹಿಂಭಾಗದಿಂದ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಬೇಕು. ಆವಾಗ ಪಿಕೌಟ್ ರೆಡಿ ಆಗುತ್ತೆ. ಆನಂತರ ಒಂದು ಚೈನ್ನ ಹಾಕ್ಕೊತೀನಿ. ಮತ್ತು ಮೊದಲಿನ ರೀತಿಯೇ ಒಂದು 3 mm ಬೀಡ್ಸ್ನ ಹಾಕ್ಕೊಬೇಕು. ಸೂಜಿ ಮೇಲೆ ಒಂದು ಸರಿ ದಾರನ ತೊಗೊಬೇಕು. ಒಂದು 2 ಚೈನ್ ಗ್ಯಾಪ್ ಅಷ್ಟು ಜಾಗವನ್ನು ಬಿಟ್ಕೊಂಡು ಆ ನಂತರ ಥ್ರೆಡ್ನ ತೊಗೊಂಡು ಬೀಡ್ಸ್ ಮೂಲಕ ಥ್ರೆಡ್ನ ಮೇಲೆ ತೊಗೊಂಡು 2 ದಾರನ ಬಂದ್ ಮಾಡಬೇಕು. ಹೀಗಾದಮೇಲೆ ಮತ್ತೆ ನಾನು 3 ಚೈನ್ನ ಹಾಕ್ಕೊತೀನಿ. 3 ಚೈನ್ ಆದಮೇಲೆ ಬೀಡ್ಸ್ ಹಿಂಭಾಗದಲ್ಲಿ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಬೇಕು ನೋಡಿ. ಈ ರೀತಿ ಡಿಸೈನು, ಈ ರೀತಿ ಚೈನ್ನ ಹಾಕ್ಕೊತಾ ಹೋಗಬೇಕಾಗತ್ತೆ ನೋಡಿ. ಈ ರೀತಿ ನಾನು ಒಂದು 5 ಚೈನ್ನ ಹಾಕಿದ್ದೀನಿ. ಒಂದು 5 ಚೈನ್ ಹಾಕಾದ್ಮೇಲೆ ನಾನು ಇಲ್ಲೊಂದು ಬೀಡ್ಸ್ನ ತೊಗೊತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡ್ತಿರೋದು ರಿಂಗ್ ಬೀಡ್ಸು. ಇಲ್ಲಿ ನೋಡಿ, ಈ ರಿಂಗ್ ಬೀಡ್ಸ್ನ ನಾವು ಸೂಜಿ ಮತ್ತು ದಾರದ ಮಧ್ಯಭಾಗದಲ್ಲಿ ಇಟ್ಕೊಂಡು ಆನಂತರ ನೀಡಲ್ನ ಯೂಸ್ ಮಾಡಿ ಬೀಡ್ಸ್ ಒಳಭಾಗದಿಂದ ಥ್ರೆಡ್ನ ತೊಗೊಂಡು ಲಾಕ್ನ ಮಾಡ್ಕೊಬೇಕು ಬೀಡ್ಸ್ಗೆ. ಎಸ್ ನೋಡಿ, ಹೀಗೆ ಲಾಕ್ ಮಾಡ್ಕೊಳ್ಳಿ. ಇಷ್ಟು ಆದಮೇಲೆ ನಾನಿಲ್ಲಿ ಒಂದು ಚೈನ್ನ ಹಾಕ್ಕೊತಿದ್ದೀನಿ ಹೀಗೆ, ಓಕೆನಾ. ಈ ಥರ ಚೈನ್ನ ಹಾಕ್ಕೊಂಡಾದ್ಮೇಲೆ ಒಂದು 2 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡಿದ್ದೀನಿ ನಾನು. ಮತ್ತು 2 ಸರಿ ದಾರ ತೊಗೊಂಡು ರಿಂಗ್ ಬೀಡ್ಸ್ ಒಳಭಾಗದಿಂದ ಥ್ರೆಡ್ನ ತೊಗೊಂಡು ಚೈನ್ನ ಒಂದು ಮಾಡ್ತಾ ಬರ್ತಿದ್ದೀನಿ ನೋಡಿ. ಈ ರೀತಿ ತ್ರಿಬಲ್ ಕ್ರೋಶನ ಹಾಕ್ಕೊಬೇಕಾಗತ್ತೆ. ತ್ರಿಬಲ್ ಕ್ರೋಶ ಹಾಕಾದ್ಮೇಲೆ ಮತ್ತೆ ಒಂದು 3 ಚೈನ್ನ ಹಾಕ್ಕೊಂಡು ಪಿಕಾಟ್ನ ರೆಡಿ ಮಾಡ್ಕೊತಿದ್ದೀನಿ ನಾನು. ಎಸ್, ಈ ರೀತಿ ಆದಮೇಲೆ ಒಂದು ಸರಿ ಪಿಕಾಟ್ ಆದಮೇಲೆ ಮತ್ತೆ ನಾನು ಇಲ್ಲಿ 3 mm ಬೀಡ್ಸ್ನ ತೊಗೊತಾ ಇದ್ದೀನಿ ನೋಡಿ. ಈ ರೀತಿ 3 mm ಬೀಡ್ಸ್ನ ತೊಗೊಳ್ಳೋದು. ಆಮೇಲೆ ಒಂದು ಸರಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಳೋದು. ನೆಕ್ಸ್ಟ್ ಸ್ಟೆಪ್ನಲ್ಲಿ ಬೀಡ್ಸ್ ಮುಖಾಂತರ ನಾನು ಥ್ರೆಡ್ನ ಪಾಸ್ ಮಾಡಿ ಲಾಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಮೊದಲಿನ ರೀತಿಯೇ ಒಂದು 3 ಚೈನ್ನ ಹಾಕ್ಕೊಂಡು ಬೀಡ್ಸ್ ಹಿಂಭಾಗದಲ್ಲಿ ನೀಡಲ್ನ ಪಾಸ್ ಮಾಡಿಕೊಂಡು ಥ್ರೆಡನ್ನು ಎಳ್ಕೊಂಡು ಒಂದು ಪಿಕಾಟ್ನ ಲೈಕ್ ಮಾಡಿಕೊಡಿ ನೋಡಿ. ಇದೇ ರೀತಿ ಡಿಸೈನ್ ಫುಲ್ಲು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಈಸಿಯಾಗಿದೆ, ತುಂಬ ಸಿಂಪಲ್ ಆಗಿದೆ ಡಿಸೈನು. ಬಟ್ ಗಮನ ಇಟ್ಟು ನೋಡಿಕೊಂಡು ಡಿಸೈನ್ನ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ 3 mm ಬೀಡ್ಸ್ನ ತೊಗೊತೀವಿ. ಸೂಜಿ ಮೇಲೆ 2 ಸರಿ ದಾರವನ್ನು ತೊಗೊಂಡು ರಿಂಗ್ ಬೀಡ್ಸ್ ಒಳಭಾಗದಿಂದ ಥ್ರೆಡನ್ನು ತೊಗೊತೀವಿ. ಆ ನಂತರ ಫಸ್ಟು 2 ಚೈನ್ನ ಒಂದು ಮಾಡ್ತೀವಿ. ಆಮೇಲೆ ಮತ್ತೆ 2 ಚೈನ್ನ ಒಂದು ಮಾಡಿ ಆ ಮೂಲಕ ಬೀಡ್ಸ್ನಿಂದ ಥ್ರೆಡ್ನ ಪಾಸ್ ಮಾಡಿಕೊಂಡು ಆಮೇಲೆ ಮೇಲ್ಗಡೆ ಇರುವಂತಹ 2 ಚೈನ್ನ ಒಂದು ಮಾಡಿ ಆನಂತರ ಒಂದು 3 ಚೈನ್ನ ಹಾಕಿ ಬೀಡ್ಸ್ ಹಿಂಭಾಗದಿಂದ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ತೀವಿ, ಓಕೆನಾ. ಇದೇ ರೀತಿ ನೀವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಒಂದು ಅರ್ಧ ಭಾಗಕ್ಕೆ ಬರೋ ಹಾಗೆ ಈ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಿ ನೀವು. ಆವಾಗ ನಿಮಗೆ ಈಸಿಯಾಗಿ
ಅದು ಮಾಡ್ತಾ ಮಾಡ್ತಾ ನಿಮ್ಮ ಕೈ ಕೂಡ ಫಾಸ್ಟ್ ಆಗ್ತಾ ಹೋಗುತ್ತೆ. ಇಲ್ಲ ನಾನು ಆದಷ್ಟು ಕೆಲವೊಂದು ಸರಿ ಸ್ಪೀಡ್ ಅಂತ ಅನಿಸಿದ್ರೆ ಸೆಕೆಂಡ್ನಲ್ಲಿ ಹೋಗಿ ಸ್ವಲ್ಪ ಸ್ಲೋ ಆಗಿ ನೋಡ್ಕೊಳ್ಳಿ, ಆವಾಗ ನಿಮಗೆ ಅದು ಡೀಟೇಲಾಗಿ ಅರ್ಥ ಆಗುತ್ತೆ. ನೋಡಿ ಈ ರೀತಿ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗೋದು, 3 ಚೈನ್ ಹಾಕೋದು. ಆನಂತರ ಮತ್ತೆ ಬೀಡ್ಸ್ ಒಳಭಾಗದಿಂದ ಥ್ರೆಡ್ನ ಪಾಸ್ ಮಾಡಿ ಲಾಕ್ ಮಾಡ್ಕೊಳ್ಳೋದು. ಓಕೆನಾ? ಇದೇ ರೀತಿ ನೀವು ಒಂದು ಅರ್ಧ ಭಾಗದಷ್ಟು ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಕಂಪ್ಲೀಟ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಬಂದು ಬೀಡ್ಸ್ ಇನ್ಸರ್ಟ್ ಮಾಡಿರ್ತೀವಲ್ಲ ಆ ಚೈನ್ ಗ್ಯಾಪ್ ಅಂದರೆ ಅದು ಹಿಂದಿನ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಬಂದುಬಿಟ್ಟು ನೀವು ಲಾಕ್ನ ಮಾಡ್ಕೊಬೇಕು. ಆನಂತರ ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಈಗ ರಿಂಗ್ ಬೀಡ್ಸ್ ಒಳಭಾಗದಿಂದ, ಓಕೆನಾ, ರಿಂಗ್ ಬೀಡ್ಸ್ ಒಳಭಾಗದಿಂದ ಬಂದುಬಿಟ್ಟು ಡಬಲ್ ಕ್ರೋಶನ ಮಾಡ್ಕೊಬೇಕು. ನೆಕ್ಸ್ಟ್ ಸೂಜಿ ಮೇಲೆ ದಾರ ತೊಗೊಂಡಾದ್ಮೇಲೆ ಇಲ್ಲಿ ಹಾಫ್ ಡಬಲ್ ಕ್ರೋಶನ ಮಾಡಬೇಕು. ನೋಡಿ ಫಸ್ಟ್ ಡಬಲ್ ಕ್ರೋಶ ಹೇಳಿದೆ, ಆಮೇಲೆ ಹಾಫ್ ಡಬಲ್ ಕ್ರೋಶ ಹೇಳ್ತಿರೋದು. ಹೀಗೆ ಆ ರಿಂಗು ಕಂಪ್ಲೀಟ್ ಆಗೋ ತನಕ ಕೂಡ ನೀವು ಹಾಫ್ ಡಬಲ್ ಕ್ರೋಶದಿಂದ ಕಂಪ್ಲೀಟ್ ಮಾಡ್ಕೊತಾ ಬನ್ನಿ. ಈ ಡಿಸೈನಲ್ಲಿ ಅರ್ಧ ಡಿಸೈನ್ ಮಾತ್ರ ನಾನು ಪಿಕಾಟ್ ಯೂಸ್ ಮಾಡಿರ್ತೀನಿ, ಆ ನಂತರ ಉಳಿದೆಲ್ಲ ಪ್ಲೈನ್ ಆಗಿದೆ. ಅದು ಸ್ವಲ್ಪ ಸ್ಪೆಷಲಾಗಿ ಕಾಣುತ್ತೆ. ಆವಾಗ ನಾರ್ಮಲ್ ರಿಂಗ್ ಬೀಡ್ಸ್ನಿಗೆ ಸ್ವಲ್ಪ ಬೇರೆ ಥರ ಇರಲಿ ಫಿನಿಶಿಂಗ್ ಅಂಥೇಳಿ ಈ ರೀತಿ ಮಾಡಿರೋದು. ಎಸ್ ನೋಡಿ ಈ ರೀತಿ ರಿಂಗ್ ಬೀಡ್ಸ್ ಕಂಪ್ಲೀಟ್ ಆಗೋ ತನಕ ಫಿಲ್ ಮಾಡ್ತಾ ಬನ್ನಿ. ಎಸ್ ನೋಡಿ ಈ ರೀತಿ ಇಷ್ಟು ಕಂಪ್ಲೀಟ್ ಆಗಿದೆ. ಈಗ ಇಷ್ಟು ಕಂಪ್ಲೀಟ್ ಆದಮೇಲೆ ನಾವು ಮೊದಲಿಗೆ ಹೇಗೆ ಒಂದೊಂದು ಬೀಡ್ಸ್ನ ಮಾಡಿ ಪಿಕೌಟ್ ರೆಡಿ ಮಾಡಿದ್ವಲ್ಲ ಬೇಸ್ ಲೈನಲ್ಲಿ, ಅದೇ ರೀತಿಯೇ ಇಲ್ಲೂ ಕೂಡ ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ. ನೆಕ್ಸ್ಟು ನೋಡಿ ಈ ರೀತಿ ಇದೆ ಡಿಸೈನ್. ನೋಡಿ ಹೀಗೆ ಕಾಣುತ್ತೆ. ಒಂದು ಸೈಡ್ ಮಾತ್ರ ಪಿಕೌಟ್ ಕಾಣ್ತಿರುತ್ತೆ ಡಿಸೈನಲ್ಲಿ. ಈಗ ಬೇಸ್ ಲೈನಲ್ಲಿ ಯಾವ ರೀತಿ ಸ್ಟಾರ್ಟಿಂಗ್ ಮಾಡಿದ್ವೋ ಅದೇ ರೀತಿಯೇ ಒಂದು ಬೀಡ್ಸ್ನ ನೀಡಲ್ಗೆ ಪಾಸ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ನೋಡಿ ಇಲ್ಲಿ ಒಂದು 2 ಚೈನ್ ಗ್ಯಾಪ್ ಅಷ್ಟು ನೋಡ್ಕೊಳ್ಳಿ. ಸ್ಟಾರ್ಟಿಂಗ್ನಲ್ಲಿ ಒಂದು ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲಿ 2 ಚೈನ್ ಗ್ಯಾಪ್ ಅಷ್ಟು ಡಿಸ್ಟೆನ್ಸ್ ಬಿಟ್ಟು ಆ ನಂತರ ನೀಡಲ್ನ ಬೀಡ್ಸ್ ಮೂಲಕ ಪಾಸ್ ಮಾಡಿಕೊಂಡು ಈ ರೀತಿ ಥ್ರೆಡ್ನ ಲಾಕ್ ಮಾಡಿ, ಆ ಲಾಕ್ ಮಾಡಾದ್ಮೇಲೆ ಮತ್ತು 3 ಚೈನ ಹಾಕ್ಕೊಂಡು ಫಸ್ಟು ಯಾವ ರೀತಿ ಮಾಡಿದ್ವೋ ಅದೇ ರೀತಿಯೇ ಕಂಟಿನ್ಯೂ ಮಾಡ್ತಾ ಹೋಗೋದು. ಎಸ್ ಈ ರೀತಿ ಲಾಕ್ನ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗಿ ಡಿಸೈನ್ ಮತ್ತು ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಒಂದು 5 ಬೀಡ್ಸ್ ಮಧ್ಯೆ ಗ್ಯಾಪಿಗೆ ಮತ್ತೊಂದು ರಿಂಗ್ ಬೀಡ್ಸ್ನ ಆ್ಯಡ್ ಮಾಡ್ಕೊತಾ ಹೋಗಿ ಡಿಸೈನಲ್ಲಿ. ಇವಾಗ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ದೂರ ಅವಶ್ಯಕತೆ ಇಲ್ಲ, ಸ್ವಲ್ಪ ಹತ್ರನೇ ಇರಲಿ. ಆ ನಂತರ ಎಂಡಿಂಗ್ ಬಂದುಬಿಟ್ಟು ಸೂಜಿ ಮೇಲೆ ದಾರ ತೊಗೊಂಡು ಮತ್ತು ನಾನು ಒಂದು ಡಬಲ್ ಕ್ರೋಶನ ಕ್ರಿಯೇಟ್ ಮಾಡ್ತಿದ್ದೀನಿ. ಡಬಲ್ ಕ್ರೋಶ ಆದಮೇಲೆ ಒಂದು 2 ಚೈನ್ನ ಎಕ್ಸ್ಟ್ರಾ ಹಾಕಿ ನಾರ್ಮಲ್ ಪಿಕೌಟ್ ಹಾಕೊತೀವಲ್ಲ ಆವಾಗ ಲಾಸ್ಟಿಗೆ ಮತ್ತು ಫಸ್ಟಿಗೆ ಮಾತ್ರ ಒಂದು ಸರಿ ನಾನು ಬೀಡ್ಸ್ನ ಯೂಸ್ ಮಾಡಿಲ್ಲ, ಮತ್ತು ಬಾಕಿ ಟೈಮ್ನಲ್ಲೆಲ್ಲ ಯೂಸ್ ಮಾಡಿದ್ದೀನಿ. ಎಂಡಿಂಗಲ್ಲಿ ಒಂದು 2 ಚೈನ್ನ ಹಾಕಿ ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡ್ಕೊಂಬಿಟ್ರೆ ಡಿಸೈನ್ ಬಂದುಬಿಟ್ಟು ಫೈನಲ್ ಹಂತಕ್ಕೆ ಬರುತ್ತೆ. ನೋಡಿ ಆನಂತರ ಫ್ಯಾಬ್ರಿಕ್ ಗ್ಲೂ ಹಾಕಿ ಹಿಂಬದಿಯಲ್ಲಿ ನೀವು ಅಟ್ಯಾಚ್ ಮಾಡ್ಕೊಂಬಿಡಿ, ಆವಾಗ ಡಿಸೈನ್ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಎಸ್ ನೋಡಿ ಫೈನಲಿ ಡಿಸೈನ್ ಬಂದುಬಿಟ್ಟು ಈ ರೀತಿ ಬಂದಿದೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಈ ಡಿಸೈನ್. ನೀವು ಇಡೀ ಸ್ಯಾರಿಗೆ ಹಾಕಿದಾಗ ಮಾತ್ರ ಅಲ್ಲಿ ವೈಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಮಧ್ಯೆ ಗ್ಯಾಪ್ ಇದೆ ಅಲ್ವಾ, ಇಲ್ಲಿ ಹಾಗೆ ಖಾಲಿ ಬಿಡೋದು ಬೇಡ, ಇಲ್ಲೊಂದು ಬೀಡ್ಸ್ನ ಇನ್ಸರ್ಟ್ ಮಾಡೋಣ. ಇದಕ್ಕೆ ನಾನು ಫ್ಯಾಬ್ರಿಕ್ ಗ್ಲೂ ಹಾಕಿದ್ದೀನಿ ಆ ಮಧ್ಯ ಭಾಗದಲ್ಲಿ. ಆನಂತರ ಅದಕ್ಕೆ ಮ್ಯಾಚ್ ಆಗೋ ಹಾಗೆ ಒಂದು ಬೀಡ್ಸ್ನ ಹಾಕಿದ್ದೀನಿ. ಸ್ವಲ್ಪ ಒಣಗಿದ ಮೇಲೆ ಫಿನಿಶಿಂಗ್ ಬಂದುಬಿಟ್ಟು ಈ ರೀತಿ ಬಂದಿದೆ ನೋಡಿ ಡಿಸೈನು. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ನೀವು ಒಂದು 5 ಗೋಲ್ಡನ್ ಬೀಡ್ಸ್ ಕೊಟ್ಟು ಮತ್ತೊಂದು ಇದೇ ರೀತಿ ರಿಂಗ್ ಬೀಡ್ಸ್ನ ಆ್ಯಡ್ ಮಾಡ್ಕೊತ ಹೋಗಿ, ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಸ್ಯಾರಿ ಫುಲ್ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ಎಸ್ ಸಿಂಗಲ್ ಕಲರಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ನೀವು ಬೇಕಾದ್ರೆ ಸ್ಯಾರಿಗೆ ಮ್ಯಾಚ್ ಆಗೋದು ಹಾಗೆ ಬೀಡ್ಸ್ನ ಕೂಡ ಚೇಂಜ್ ಮಾಡ್ಕೊಬೋದು. ಸಿಲ್ವರ್ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಹೀಗೆ ಆ್ಯಡ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ನಾನು ಅನ್ಕೊತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.